ಆಮೇಲೆ 2015ರಲ್ಲಿ ನಮ್ಮ ಶಿವಪ್ರಕಾಶ್ ಪ್ರೆಸ್ ಕ್ಲಬ್ ಜನರಲ್ ಸೆಕ್ರೆಟರಿ ಆಗಿದ್ರಲ್ಲ, ಅವರು ಪ್ರಜಾ ಟಿವಿ ಸ್ಟಾರ್ಟ್ ಆಗ್ತಾ ಇದೆ. ಅವಾಗ ಕೋರ್ಟ್ ರಿಪೋರ್ಟಿಂಗ್ ತುಂಬಾ ಇದಿತ್ತು. ಈ ಯಡಿಯೂರಪ್ಪ ಅವ್ರ ಕೇಸ್ ಆಗಿತ್ತು, ಕಟ ಸುಬ್ರಹ್ಮಣ್ಯ, ಸುಮಾರು ಕೇಸ್ಗಳು. ಕುಮಾರಸ್ವಾಮಿ ಅವ್ರ ಕೇಸ್ ಆಲ್ಮೋಸ್ಟ್ 2006-7 ಸ್ಟಾರ್ಟ್ ಆಗಿದ್ದು. 9-10 6-7 ಕೇಸ್ಗಳು ಸ್ಟಾರ್ಟ್ ಆಗಿದ್ದು. ಅದು ಒಳ್ಳೆ ಈ ಯಡಿಯೂರಪ್ಪ ಅವ್ರು ಜೈಲಿಗೆ ಕಳಿಸುವಂತ ಸಂದರ್ಭದಲ್ಲಿ ನಾನು ನಮ್ಮ ಗುರುಗಳು CH ಹನುಮಂತರಾವ್ ಅವ್ರ ಜೊತೆ ಇದ್ದೆ. 2010, 11, 12 ಸ್ಟಾರ್ಟ್ ಆಗಿತ್ತದು. ಸೊ ಅವಾಗ ಇನ್ನೂ ನಾನು ವಿದ್ಯಾರ್ಥಿ, ಆಗಲೂ ಹೋಗ್ತಾ ಇದ್ದೆ ಅವ್ರ ಆಫೀಸ್ಗೆ. ಸೊ ಯಡಿಯೂರಪ್ಪ ಅವ್ರ ಜೈಲಿಗೆ ಹೋದ ನಂತರ ಸುಮಾರು ಒಂದು 40 ಕೇಸ್ಗಳು ಆ ಥರ ಆಗ್ತಾ ಇತ್ತು. ಎಲ್ಲ PCRಗಳು ಹಾಕೋದು, ಎಲ್ಲರ ಮೇಲೂ PCR ಇತ್ತು ಆವತ್ತಿನ ಕಾಲದಲ್ಲಿ. ಸೊ ಆ ಥರದ್ದೊಂದು ಇದು ನಡೀತು. ಸೊ ಅದಾದ ನಂತರ ಹಂಗೆ ನಾನು ಪ್ರಾಕ್ಟೀಸ್ ಇದು ಮಾಡ್ತಿದ್ದೆ. ಸೊ ಕೋರ್ಟ್ ರಿಪೋರ್ಟಿಂಗ್ ನಡೀತಾ ಇತ್ತಲ್ಲ, ಅವಾಗ ಮೀಡಿಯಾದಲ್ಲಿ ಕೋರ್ಟ್ ರಿಪೋರ್ಟಿಂಗ್ ಒಂದು ವಿಶೇಷವಾದಂಥ ಇದಿತ್ತು, ಅವಕಾಶ ಇತ್ತು. ಅವಕಾಶ ಮತ್ತೆ ಅದು ಇಂಪಾರ್ಟೆನ್ಸ್ ಬೇರೆ ತರ. ಯಾಕೆಂದ್ರೆ ಬೇರೆ ಪೊಲಿಟಿಕಲಿ ಮತ್ತೆ ಸಿನಿಮಾ ಮತ್ತೆ ಬೇರೆ ತರ ಅಂತ ಅಂದ್ರೆ ಪ್ರೋಗ್ರಾಮ್ ಅಂದ್ರೆ ಅದು ಅದೇನ್ ಬೇಕಾದ್ರೆ ಹೇಳ್ಬೋದು ನೀವು. ಹೌದು, ಬಟ್ ಆದ್ರೆ ಕೋರ್ಟಿಂಗ್ ವಿಚಾರದಲ್ಲಿ ಪ್ರಾಪರ್ ಆಗಿ ಹೇಳ್ಬೇಕು. ಸುಮ್ಮನೆ ಇಲ್ಲಿ ಕುತ್ಕೊಂಡು ಏನೋ. ಸೊ ಅದು ಕೋರ್ಟು ಅಬ್ಸರ್ವ್ ಮಾಡ್ತಾರೆ, ನಾಳೆ ಲಾಯರ್ಗಳು ಅದನ್ನ ಇದು ಮಾಡ್ತಾರೆ. ಸೊ ಅದಕ್ಕೆಲ್ಲ ಲೀಗಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದವರೇ ಕೋರ್ಟ್ ರಿಪೋರ್ಟರ್ಸ್. ರಮೇಶ್ ಟಿವಿ ಲೈನ್, ಆಮೇಲೆ ನಮ್ಮ ಸುವರ್ಣ ರಮೇಶ್, ಆಮೇಲೆ ETV ನಲ್ಲಿ ತುಂಬಾ ಜನ ಇದ್ರು. ಆಮೇಲೆ ನಮ್ಮ ಮಂಜುನಾಥ್ ಅಂತ ಜನಶ್ರೀಲಿ ಅವ್ನು TV5, ಈಗ ನ್ಯೂಸ್ ಫಸ್ಟ್. ಸೊ ಚನ್ಕೇಶವ್ ಕಸ್ತೂರಿ ಚಾನೆಲ್. ಸೊ ಇವರೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಲೀಗಲ್ ಷಣ್ಮುಖಪ್ಪ ಅವ್ರ ಪ್ರಜಾವಾಣಿ. ಅದನ್ನು ಇನ್ನೊಂದೇನಂತಂದ್ರೆ ನಾನು ರಮೇಶ್ ಅವ್ರದ್ದೇ ಜಾಸ್ತಿ ಇದು TV9 ರಮೇಶ್ ಸ್ಟಾರ್ ರಿಪೋರ್ಟರ್. ಇವಾಗ್ಲೂ ಒಂದ್ಸಲ ಯಾವ್ದೇ ಚಾನಲ್ ಹಾಕಿದ್ರೆ ಅಲ್ಲೊಂದ್ಸಲ ನೋಡ್ಕೊಂಡ್ ಬರ್ತೀನಿ ನಾನು ಒಂದು ರೌಂಡ್, ರಮೇಶ್ ಏನ್ ಹೇಳ್ತಾ ಇದಾರೆ ಅನ್ನೋದು. ಸೊ ರಮೇಶ್ ಲೀಗಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಿದ್ರಿಂದ ಸೊ ಬೇಗ ಸುದ್ದಿ ಸಿಗೋದು ಇದಾಗ್ತಾ ಇತ್ತು. ಸೊ ಆಮೇಲೆ ಪ್ರಜಾ ಟಿವಿನಲ್ಲಿ ರವಿ ಅವರು ಮತ್ತೆ ಶಿವಪ್ರಕಾಶ್ ಇವೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಸೇರ್ಕೊಂಡೆ ಕೋರ್ಟ್ ರಿಪೋರ್ಟಿಂಗ್ ಪ್ಲಸ್ ಅಲ್ಲಿ ಲೀಗಲ್ ಅಡ್ವೈಸರ್ ಅಂತ. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಬಿಡಕ್ಕೆ ರೆಡಿ ಇರಲಿಲ್ಲ. ಸೊ ಅದನ್ನ ಸಣ್ಣದನ್ನ ಸರೆಂಡರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದನ್ನ ನೋಡ್ಕೊಂಡು ಕೋರ್ಟ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇವ್ರ ಜೊತೆಗೆಲ್ಲ ಈ ಕೋರ್ಟ್ ರಿಪೋರ್ಟಿಂಗ್, ಆಮೇಲೆ ರಮ್ಯಾ, ಉದಯ TV, ಸೊ ಎಲ್ಲರೂ ಒಳ್ಳೆ ಒಂದು ಪೂರ್ಣಿಮಾ, ಡೆಕ್ಕನ್ ಹೆರಾಲ್ಡ್ ಒಂದು ಟೀಮ್ ಇರೋದು. ಸೊ ಯಾವ ಬೇರೆ ತರ ಅದೇ ಒಂದು ಸ್ಪಿರಿಟೇ ಬೇರೆ ತರ ಇರುತ್ತೆ. ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ನನಗೆ ಕಾಲೇಜಲ್ಲಿ ಕಲ್ತಿದ್ದಕ್ಕಿಂತ ಪ್ರಾಕ್ಟಿಕಲ್ ಕಲ್ತಿದ್ದಕ್ಕಿಂತ ಕೋರ್ಟ್ ರಿಪೋರ್ಟರ್ ಆಗಿ ಲೀಗಲ್ ನಾಲೆಡ್ಜ್ ನ ತಗೊಂಡಿದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸೊ ಯಾಕೆಂದ್ರೆ ನಾನು ಬರೀ ಕ್ರಿಮಿನಲ್ ಒಂದೇ ನೋಡ್ತಾ ಇದ್ದೆ. ಸೊ ಅಲ್ಲಿ ನಿಮ್ಗೆ ರಿಪಿಟೇಷನ್ 360 ಡಿಗ್ರಿ PIL, ಈ ಕಸದ ಬಗ್ಗೆ PIL ಹಾಕೋರು, ಇನ್ನೊಂದ್ರ ಬಗ್ಗೆ PIL ಹಾಕೋರು. ಇಲ್ಲ, ಅದನ್ನ ಹೆಂಗೆ ಫಾರ್ಮ್ಯಾಟ್ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದಾಗ್ಲೇ ನಿಮ್ಗೆ ವಾಟ್ಸಪ್ ಬಂದ್ಬಿಟ್ಟಿತ್ತು. ಸೊ ಇಷ್ಟು ಸ್ಟಾರ್ಟ್ ಆಗಿತ್ತು, ವಾಟ್ಸಪ್ ಸ್ಟಾರ್ಟ್ ಆಗಿತ್ತು. ಈ ಸುದ್ದಿ ಕಳ್ಸೋದು, FTP ಇದು ಮಾಡೋದು ಅವೆಲ್ಲ ತುಂಬಾ ಸುಲಭ ಇತ್ತು. ಆಮೇಲೆ ನಮ್ಮ ಈ ಗಣೇಶ್ ತಿರೋಗ್ಬಿಟ್ಟಿದೆ, ಕ್ರೈಮ್ ಚೀಫ್ ಆಗಿದ್ರು ಅವಾಗ. TV5 ಇದ್ರು, ಪ್ರಜಾ ಟಿವಿನಲ್ಲಿ ಕ್ರೈಮ್ ಚೀಫ್ ಆಗಿದ್ರು, ಕಸ್ತೂರಿನಲ್ಲಿ ಇದ್ರು. ಅವ್ರಿಗೆ ಒಳ್ಳೆ ಕ್ರೈಮ್ ನೆಟ್ವರ್ಕ್ ಇತ್ತು. ನಾನು ಕ್ರಿಮಿನಲ್ ಕೇಸ್ ನಡೆಸಿದೆ, ನನಗೂ ಒಳ್ಳೆ ನೆಟ್ವರ್ಕ್ ಇರೋದು. ಸೊ ಪ್ರಜಾ ಟಿವಿನಲ್ಲಿ ಫಸ್ಟ್ ಕ್ರೈಮ್ ಇದನ್ನ ಬ್ರೇಕ್ ಮಾಡ್ತಾ ಇದ್ವಿ ನಾವು. ಆಮೇಲೆ ನಾವು ಇದನ್ನ ಸ್ಟೋರಿ ಹೆಂಗ್ ತೆಗಿತಾ ಇದ್ವಿ ಅಂದ್ರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ತಾ ಇದ್ವಿ, FIRಗಳು ಯಾವ್ದಾಗಿದೆ ಅಂತ ನೋಡ್ತಾ ಇದ್ವಿ. ಸೊ 302 ಅಂದ್ರೆ ಮರ್ಡರ್ ಕೇಸು, 376 ರೇಪು, 350 ಕ್ರೈಮ್ ಅಗೇನ್ಸ್ಟ್ ವುಮೆನ್. ಸೊ ಯಾವ್ದಾಗಿದೆ ಕೆಲವೆಲ್ಲ ಬರ್ತಾ ಇರಲಿಲ್ಲ ನಿಮ್ಗೆ ಆಚೆಗಡೆ. ಸೊ ಆ ಸುದ್ದಿಗಳು, ಅದನ್ನ FIRಗಳನ್ನ ನಾನು ತೊಗೊಂಡ್ಬಂದು ಗಣೇಶಿಗೆ ಕೊಡ್ತಾ ಇದ್ದೆ. ಗಣೇಶ್ ಅದನ್ನ ಆನ್ಲೈನಲ್ಲಿ ಡೌನ್ಲೋಡ್ ಮಾಡೋರು ಅವಾಗ. ಸೊ ಡೌನ್ಲೋಡ್ ಮಾಡಿ FIR ನೋಡಿಕೊಂಡು ಈ ಸಂಬಂಧಪಟ್ಟ ಸ್ಟೇಷನಿಗೆ ಮಾತಾಡಿ ಸ್ಟೋರಿಗಳು ಬ್ರೇಕ್ ಮಾಡ್ತಾ ಇದ್ವಿ. ಒಳ್ಳೊಳ್ಳೆ ಸೆನ್ಸೇಷನ್ ಸ್ಟೋರಿ ಮಾಡ್ತಾ ಇದ್ವಿ. ಸೊ ಆ ಥರದ್ದು ಒಂದು ಒಳ್ಳೆ ಅನುಭವ. ಅಲ್ಲಿ ಎಷ್ಟು ಜನ ಮುಳುಗಿದ್ರಿ ಪತ್ರಿಕೋದ್ಯಮದಲ್ಲಿ? ಅಲ್ಲೊಂದು 2.5 ವರ್ಷ. ಈ ನ್ಯೂಸ್ ಪ್ಯಾನಲ್ ಡಿಸ್ಕಷನ್ಸ್ಗೆ ಗೆಸ್ಟ್ಗಳನ್ನ ನಾವು ಮಾಡ್ತಾ ಇದ್ವಲ್ಲ. ಸೊ ಒಂದು ಸತಿ ಒಂದು ರೇಪ್ ಕೇಸ್ ಇದರಲ್ಲಿ ಹೈಕೋರ್ಟಲ್ಲಿ ಅಕ್ಯೂಸ್ ಪರವಾಗಿ ಗೆದ್ದಿದ್ರು. ಸೊ ಅದನ್ನ ಸ್ಟೋರಿ ಮಾಡೋಕ್ಕೆ ಅಂತ ಹೋದಾಗ SA ಅಹಮದ್ ಅವರು ಸಿಕ್ಕಿದ್ರು. SA ಅಹಮದ್ ಅವರು ಅವತ್ತು ನನ್ನ ಅವ್ರದ್ದು ಭಾಷೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾತಾಡೋದು, ಕನ್ನಡ ತುಂಬಾ ಅದ್ಭುತವಾಗಿತ್ತು. ಸೊ ಇವ್ರಿಗೆ ಒಂದು ಅವಕಾಶ ಕೊಡ್ಬೋದಲ್ಲ ಪ್ಯಾನಲ್ ಡಿಸ್ಕಷನ್ಸ್ಗೆ ಅಂತೇಳಿ ಈ ಲೀಗಲ್ ಒಪಿನಿಯನ್ಸ್ಗೆ ಅವ್ರನ್ನ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಒಡನಾಟ ಶುರುವಾಯಿತು. ಅವ್ರು ನಿಧಾನವಾಗಿ ರಾಜಕಾರಣ ಅದು ಇದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನನಗೆ ರಾಂಗ್ ಪ್ಲೇಸಲ್ಲಿ ಇದ್ದೀರಾ, ನಾನು ನೀವಿಬ್ಬರು ಒಟ್ಟಿಗೆ ರಾಜಕಾರಣ ಸ್ಟಾರ್ಟ್ ಮಾಡಬೇಕು, ಇದನ್ನ ಯೋಚನೆ ಮಾಡಿ ಸಾಕು, ಇದನ್ನ ಬಿಟ್ಬಿಟ್ಟು ಮತ್ತೆ ಪ್ರೊಫೆಷನ್ ಇದನ್ನ ಸ್ಟಾರ್ಟ್ ಮಾಡಿ. ಇಲ್ಲ ಸರ್, ಅದು ಯಾವುದೋ ಕಾಲದಲ್ಲಿ ಎಲ್ಲ ಹಿಂಗೆಲ್ಲ ಆಯಿತು,
ಸಂಘಟನೆ ಎಲ್ಲ ಮಾಡಿ ಸಾಕು, ಇನ್ನೇನು ರಾಜಕಾರಣ ಮಾಡಿ ಏನು ಅಂಥದ್ದೇನಿಲ್ಲ. ಇಲ್ಲ ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು, ಸೊ ನಮ್ಮ ಜವಾಬ್ದಾರಿ ಅದು, ನೀವು ಯೋಚನೆ ಮಾಡಿ ಅಂತೇಳಿ ಆಮೇಲೆ ಯೋಚನೆ ಮಾಡಿ ಕಡೆಗೆ 2017 ಹತ್ತತ್ರ ಸೊ ಈ ನಟರಾಜ್ ಗೌಡರು ಇವರು ನಮ್ಮ ಕಸಿನ್ ಒಬ್ರು ಇದ್ದಾರೆ ವಾಸು ಅಂತ, ಇವರೆಲ್ಲರನ್ನ ಮಾತಾಡಿಸಿ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಳ್ಳೋದು ಅಂತ. ಸೊ ಈ ಹಿಂದೆ ಇದೆಲ್ಲ ಹೋರಾಟ ಮತ್ತೆ ಪತ್ರಕರ್ತರಾದ್ರಿ, LLB ಮಾಡ್ಕೊಂಡಿದ್ರಿ, ಮನೇಲಿ ಏನೋ ಅಂದಿಲ್ವ ನಿಮ್ಮ ತಂದೆಯವರು? ಇಲ್ಲ, ಅವರು ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅವ್ರದ್ದು ಅದೇ ತರ ಬದುಕಾಗಿದ್ರಿಂದ ನಿಮ್ಗೇನು ಮನೆಯಲ್ಲಿ ಹೊರೆಯಾಗಿ ಏನ್ ಬದುಕಿಲ್ವಲ್ಲ, ಹೊರೆಯಾಗಿ ಬದುಕಿದಕ್ಕಿಂತ ಸಮಸ್ಯೆ ಆಗ್ಲಿಲ್ಲ, ಯಾಕೆಂದ್ರೆ ತಂದೆಯವರು ಅದೇ ಇದ್ರಲ್ಲಿ ಬಂದಿದ್ರಿಂದ ಸೊ ಸಮಸ್ಯೆ ಆಗ್ಲಿಲ್ಲ. ಇಲ್ಲ ಸಮಸ್ಯೆಗಳು ತುಂಬಾ ನೋಡ್ಕೊಂಡ್ ಬಂದ್ವಿ. ಇವರ 98 ಒಂದು ಇದಕ್ಕೆ ವ್ಯಾಲ್ಯೂಯೇಷನ್ ಬಾಯ್ಕಾಟ್ ಮಾಡಿದ್ರು. ಅವಾಗ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಇವರು ಅದಕ್ಕೆ ಅಧ್ಯಕ್ಷರಾಗಿದ್ರು, PU ಉಪನ್ಯಾಸಕರ ಸಂಘಕ್ಕೆ. 19 ದಿವಸ ಹೋರಾಟ ಮಾಡಿ ಅದನ್ನ ಇದಾಗಿ ಕಡೆಗೆ ಲಂಕೇಶ್ ಪತ್ರಿಕೆಯಲ್ಲಿ ಅವತ್ತು ಹರೀಶ್ ಗೌಡ್ರ ಮೇಲೆ ಬರೆದ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿ ಇದಾಗಿ ಇವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ಟಿದ್ರು. ಅದು ಎಲ್ಲಿ ನಮ್ಮೂರಿಗೆ ನಾಗೋಲಿಗೆ ಹಾಕಿ ನಾಗೋಲಿನಲ್ಲೇ ಸಸ್ಪೆಂಡ್ ಮಾಡಿದ್ರು. ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ ಅಂತ. ಸೊ ಅದೇ ಲಂಕೇಶ್ ಪತ್ರಿಕೆಯಲ್ಲಿ ಲಂಕೇಶ್ ಅವ್ರ ಮೇಲೆ TK ತ್ಯಾಗರಾಜು, ರವೀಂದ್ರ ರೇಷ್ಮೆ ಇವ್ರ ಮೇಲೆ ಕನ್ವಿಕ್ಷನ್ ಆಗಿತ್ತು. ಸೊ ಆಮೇಲೆ ನಮ್ಮ ಮನೆ ಮೇಲೆ ರೈಡ್ ಎಲ್ಲ ಆಗಿತ್ತು, ಇದೆಲ್ಲ ಆಗಿತ್ತು. ಸೊ ನಾಗರಬಾವಿಲಿ ಅವಾಗ ನಮ್ದು ಒಂದೇ ಮನೆ ಇದ್ದಿದ್ದು ಆ ಏರಿಯಾದಲ್ಲಿ. ಸೊ ಅವು ಇವತ್ತು ತುಂಬಾ ಮನೆಗಳಾಗ್ಬಿಟ್ಟಿದ್ದಾವೆ. 98-99 ಮನೆಗಳೇ ಇರಲಿಲ್ಲ. ಸೊ ಆಮೇಲೆ ಇವ್ರಿಗೆ ಅವಕಾಶಗಳಿದ್ವು, ಬಟ್ ಅದನ್ನ ಮಾಡ್ತಾ ಇರಲಿಲ್ಲ. ಸೊ ಹೋರಾಟಗಳು ಇದರೊಳ್ಳೆ ಎಲ್ಲೂ ಕೂಡ ರಾಜಿ ಇವು ಆಗಿರಲಿಲ್ಲ. ಸೊ ಲಂಕೇಶ್ವರ ಜೊತೆಗೆ ತುಂಬ ಹೊಡೆದಾಟ ಇತ್ತು. ಸೊ ಅದರೊಳಗೆ ಅವ್ರಿಗೆ ಕನ್ವಿಕ್ಷನ್ ಆಯಿತು ಇದರಲ್ಲಿ ಮಾನನಷ್ಟ ಮೊಕದ್ದಮೆಯಲ್ಲಿ. ಸೊ ಇವ್ರಿಗೆ ಸಸ್ಪೆನ್ಷನ್ ಆಗಿತ್ತು. ಸೊ ಒಂದು 3 ವರ್ಷ ಇದೆಲ್ಲ ಇತ್ತು, ತುಂಬ ಅವೆಲ್ಲ ನೋಡ್ಕೊಂಡು ಬಂದಿದ್ವಿ. ಸೊ ಅದಾದ್ಮೇಲೆ ಮನೆಯಲ್ಲಿ ಏನು ಅಂಥ ಸಮಸ್ಯೆ ಏನಿಲ್ಲ, ಯಾಕೆಂದರೆ ನಾನು ಮನೆಯಲ್ಲಿ ಅವರಿಂದ ಏನಾದ್ರು ತೊಗೊಂಡಿದ್ರೆ ಅಥವಾ ಅವ್ರ ಮೇಲೆ ಡಿಪೆಂಡಬಲ್ ಆಗಿದ್ರೆ ಸೊ ಆಗೋದು. ಅಷ್ಟೊತ್ತಿಗಾಗಲೇ ನಂದೇ ದುಡಿಮೆ ಇವು ಎಲ್ಲ ಸ್ಟಾರ್ಟ್ ಆಗಿದ್ರಿಂದ ಅದೇನು ಸೊ ಇದ್ಯಾವುದು ತುಂಬಾ ನಿಮ್ಗೇನು ಬರ್ಡನ್ ಆಗಿಲ್ಲ. ಮನೆ ಅವರ ಇದು ಸಿದ್ಧಾಂತಕ್ಕೆ ಬದ್ಧವಾಗಿ ಯಾಕೆಂದ್ರೆ ಅದೇ ದಾರಿಲಿ ಹೋಗ್ಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಯಾರು ಭಾಷಣ ಮಾಡ್ತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ, ನನ್ನನ್ನು ಓದಿಸಿದ್ದಾರೆ, ನನ್ನ ಮಗನೂ ಅಲ್ಲೇ ಓದ್ತಾ ಇದ್ದಾನೆ. ಸೊ ಸರಳವಾಗಿ ಮದುವೆ ಆಗ್ಬೇಕು ಅಂತ ಹೇಳಿದ್ರು, ಮಂತ್ರ ಮಾಂಗಲ್ಯನೇ ಆಗಿದೆ. ಸೊ ಎಲ್ಲ ಅವ್ರ ಇಚ್ಛೆ ಪ್ರಕಾರನೇ ಆಗಿರೋದ್ರಿಂದ ಸೊ ಅವ್ರಿಗೆ ನಾನೇನು ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಅವ್ರೇನು ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಐಡಿಯಾಲಜಿಕಲಿ ಇದಾಗ ಎಷ್ಟೋ ಸತಿ ಅವ್ರಿಗೆ ಅವಾಗ ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಾಗ MLC ಮಾಡೋಕ್ಕೆ ಅಂತ ಫೋನ್ ಮಾಡಿದ್ರು. ಅವತ್ತು ಹಾವೇರಿ ಗೋಲಿಬಾರ್ ಆಗ್ತಾ ಇತ್ತು, ಇದು ರೈತರು ಕುಲ ಸರ್ಕಾರ, ನಾನು MLC ಆಗ್ಬೇಕಾ ಇಲ್ಲಿ, ಸರಿ ದೊಡ್ಡರಂಗೇಗೌಡರು ನಂಬರ್ ಕೊಡು ಅಂತ ತಗೊಂಡು ಮಾಡಿದ್ರು. ಸೊ ಅಲ್ಲಿ ತುಂಬ ಇದಿತ್ತು. ಅದನ್ನ BJPನ ಅವಾಗ ಹೇಳ್ತಾ ಇದ್ರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಯಾಕೆ BJP ವಿರೋಧ ಮಾಡಬೇಕು ಅಂತ. ಅಧಿಕಾರ ತಾನೇ, MLC ತಾನೇ ಆಗ್ಬೋದಲ್ಲ ಅಂತ ಹೇಳಿದ್ರೆ ಇಲ್ಲ, ಇವತ್ತು ನನ್ನನ್ನು ಕೊಲೆ ಮಾಡೋದು ನನ್ನ ಬಾಯಿ ಮುಚ್ಚೋದು, ನಾಳೆ ತುಂಬಾ ಜನಕ್ಕೆ ಇಡೀ ನಮ್ಮ ಕುಲಕ್ಕೆ ನಾನು ಕೊಡ್ಲಿಕ್ಕೆ ಆಗೋದಂಗೆ ನಾನು ಆಗಲ್ಲ. ಸೊ ಆ ಥರದ್ದೊಂದು ಯಾರು ಹೋರಾಟ ಮಾಡ್ತಾ ಇರ್ತಾರೆ, ಯಾರು ತುಂಬಾ ಮಾತಾಡ್ತಾ ಇರ್ತಾರೆ, ತುಂಬಾ ಎಗನೆಸ್ಟ್ ಆಗಿ ಯಾರು ಮಾತಾಡ್ತಾರೆ, ಅವ್ರನ್ನ ಲೀಡರ್ ಮಾಡ್ಬಿಟ್ರೆ, ಅವ್ರನ್ನೇ ಕರ್ಕೊಂಡ್ಬಿಟ್ರೆ ಲೀಡರ್ ಅದ ಕರ್ಕೊಂಡ್ಬಿಟ್ರೆ ಮುಗಿತಲ್ಲ ಅಲ್ಲಿಗೆ. ಈಗಲೂ ಅದೇನೆ ಇವಾಗ ನೋಡ್ತಾ ಇದೀವಲ್ಲ, ನೀವು BJPಗೆ ಓದೋವಂಥ ಲೀಡರ್ಗಳು ನೋಡಿ, ಅವ್ರ ಸ್ವಂತ ಆಲೋಚನೆ ಇರಲ್ಲ. ತಲೆ ಮೇಲೆ ಚಡ್ಡಿ ಹೊತ್ಕೊಬೇಕು, ಇಲ್ಲ ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಕು, ಅದಕ್ಕೆ ಲಾಜಿಕೇ ಇರಲ್ಲ, ಲಾಜಿಕೇ ಇಲ್ದಂಗೆ ಟೀಕೆ ಮಾಡಬೇಕು. ಸೊ ಈ ಥರದ್ದು ಸಗಣಿ ಒರೆಸೋವಂಥ ಕೆಲಸನ BJPನಲ್ಲಿ ಮಾಡ್ಬಿಡ್ತಾರೆ. ಎಷ್ಟೋ ಸತಿ ನನಗೆ ಹೇಳ್ತಾ ಇರ್ತಾರೆ, ನೀನು BJPನಲ್ಲಿ ಇದ್ದಿದ್ರೆ ಅಲ್ಲಿದ್ದಿದ್ರೆ ಏನೇನೋ ಆಗ್ಬಿಡ್ತಾ ಇದ್ದೆ ಅಂತ. ಇಷ್ಟೊತ್ತಿಗೆ ನಾನು ಅದಕ್ಕೆ ಏನು ಆಗದೆ ಇದ್ರೂ ಪರವಾಗಿಲ್ಲ, ಆ ಥರ ಆಗದೆ ಇದ್ರೆ ಸಾಕು. ಅವ್ರ ಥರ ಚಡ್ಡಿನ ತಲೆ ಮೇಲೆ ಹೊತ್ಕೊಳಕ್ಕಾಗಲ್ಲ, ಇಲ್ಲ ಬಾಯಿಗೆ ಬಂದಂಗೆ ಏನೇನೋ ಮಾತಾಡೋಕ್ಕಾಗಲ್ಲ. ನಮ್ಮದೇ ಆದಂಥ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದೆ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೆ ಅವಕಾಶ ಇದೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಇದಕ್ಕೆ ನೇಚರ್ಗೆ ಒಗ್ಗೋ ಅಂತ ಒಂದು ಪಕ್ಷ. ಸೊ ಆ ಕಾರಣಕ್ಕೋಸ್ಕರ ನೀವು ಏನು ಕೊಟ್ರು ಬೇಡ, ಇಲ್ಲೇನೆ ಏನೋ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟೋ ಜನ ಈಗಲೂ ಕೇಳ್ತಾ ಇರ್ತಾರೆ, ಏನಾಗಿದ್ಯಾ, ಏನು ಸಿಕ್ತು, ಅಷ್ಟೊಂದೆಲ್ಲ ಓಡಾಡ್ತಿರ್ತೀಯಾ, ಅಷ್ಟೊಂದೆಲ್ಲ ಕೇಸ್ಗಳು ನಡೆಸ್ತೆ ಇದು ಮಾಡಿದೆ ಅಂತ. ನಾನು ಏನು ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ಕೇಳಕ್ಕೆ ಹೋಗಲ್ಲ. ನಾನು ನಂಬಿರೋದೇನು ಅಂದರೆ, ನಿಮಗೆ ಯೋಗ್ಯತೆ ಇದ್ರೆ ಹುಡುಕಿ ಕೊಡಬೇಕು. ನಾನು ಅದಕ್ಕೆ ಆ ಸ್ಥಾನಕ್ಕೆ ಯೋಗ್ಯ, ನನಗೆ ಕೊಡಿ ಅಂತ ಹಿಂದೆ ಬಿದ್ದು ಹೋಗೋದಲ್ಲ. ನೀನು ನಿಜವಾಗ್ಲೂ ನೀನು ಮಾಡಿದ್ಯಪ್ಪ, ನೀನು ತಗೋ, ಈ ಜವಾಬ್ದಾರಿ ತೊಗೊಂಡು ಮಾಡೋದ್ರೆ ಮಾಡ್ಬೋದು. ಇಲ್ಲ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಡು ಅದನ್ನ ನೆಟ್ಟಿಗೆ ಮಾಡೋಕ್ಕಾಗದೆ
ಜನರ ಕೈಯಲ್ಲಿ ಬಯಸ್ಕೊಳ್ಳೋದಕ್ಕಿಂತ ನೆಮ್ಮದಿಯಾಗಿ ಮಾನ ಮರ್ಯಾದೆ ಇಟ್ಕೊಂಡು ಬದುಕೋದು ಒಳ್ಳೇದು ಅಂತ ನನ್ನ ಭಾವನೆ. ಸೊ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದೆ ಅವಾಗ ತಾವು? ಅದೇ 2018 ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಅಹಮದ್ ಅವರು ಇಬ್ರು ಹೋದ್ವಿ. ನನ್ನ ಪ್ರೊಫೆಸರ್ ರಾಧಾಕೃಷ್ಣ ಅವರು, ನಟರಾಜ್ ಗೌಡ್ರು ಅವಾಗ ಇದಾಗಿದ್ರು ಸಂಚಾಲಕರು, ಆಮೇಲೆ ನಾರಾಯಣ ಸ್ವಾಮಿ ಕೋಲಾರ ಅವರೆಲ್ಲ ಸಂಚಾಲಕರಾಗಿದ್ರು. ಸೊ ಪ್ಯಾನಲಿಸ್ಟ್ ಆಗಿ ತಗೊಂಡ್ರು. ಅದಾದ್ಮೇಲೆ ಇದಕ್ಕೆ ಲೀಗಲ್ ಸೆಲ್ಗೆ ಸೆಕ್ರೆಟ್ರಿ, ಅವ್ರನ್ನ ಜನರಲ್ ಸೆಕ್ರೆಟರಿ ಆಗಿ ತಗೊಂಡಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಬಗ್ಗೆ ಒಂದು ಇತ್ತು ಮನಸ್ಸೊಳಗಡೆ. ಸೊ ಅದಾದ ನಂತರ ಅಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಹೋಗಿರ್ಲಿಲ್ಲ ಕಾಂಗ್ರೆಸ್, ರಾಜಕೀಯನೇ ಬಿಟ್ಬಿಟ್ಟಿದ್ನಲ್ಲ. ಸೊ ಆಮೇಲೆ ಅಲ್ಲಿ ಆರಂಭ ಆಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.